500 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿದೆ. ರಾಮಮಂದಿರ ನಿರ್ಮಾಣ ಕಾಯಕದಲ್ಲಿ ಮುದ್ರಣ, ಕಾಶಿ, ಗದಗದ ಯುವಕರ ಕೈಚಳಕ ಸೇರಿದೆ. ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ರಮೇಶ್ ಕಮ್ಮಾರ ಎಂಬತ್ತ 2.5 ತಿಂಗಳು ನಿರಂತರವಾಗಿ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ಬಡತನದಲ್ಲಿ ಶಿಲ್ಪಿ ಕಲೆಯನ್ನ ಕರಗತ ಮಾಡಿಕೊಂಡಿದ್ದ ಅನೇಕ ಶಿಲ್ಪಿಗಳ ಕೈಕೆಳಗೆ ಕೆಲಸ ಮಾಡುವ ಮೂಲಕ ಶಿಲ್ಪಕಲೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಅಯೋಧ್ಯೆಯ ಭವ್ಯವಾದ ಶ್ರೀರಾಮ ಮಂದಿರದಲ್ಲಿ ಗಣೇಶನ ಮೂರ್ತಿ ಹಾಗೂ ಹಂಸ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಹಾಗೆ ಕಂಬಗಳಲ್ಲಿ ಶಿಲ್ಪಕಲೆಯನ್ನ ಅನಾವರಣಗೊಳಿಸಿದ್ದಾರೆ. ಶ್ರೀರಾಮ ಮಂದಿರ ನಿರ್ಮಾಣ ಕಾಯಕದಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಸೌಭಾಗ್ಯ ಅಂತಾರೆ ಶಿಲ್ಪಿ ರಮೇಶ್. ಅಲ್ಲಿ ಕೆಲಸ ಮಾಡ್ತಿದ್ವಿ ಸರ್, ಬೇರೆ ಕಡೆ ವರ್ಕರ್ಸ್ ಕರೆಸ್ತಿದ್ರು ನಮ್ಮನ್ನ, ಕೆಲಸ ಮಾಡಿ ಬರ್ತಿದ್ವಿ ಸರ್ ನಾವು ಹೋಗಿ. ಈಗ ಅಯೋಧ್ಯೆಗೆ ಹೋಗಿ ಮಾಡಿ ಬಂದ್ರೆ ಏನ್ ಅನ್ಸುತ್ತೆ ಫೀಲಿಂಗ್? ಖುಷಿ ಅನ್ಸುತ್ತೆ ಸರ್, ಯಾಕಂದ್ರೆ ದೊಡ್ಡ ದೊಡ್ಡ ಕರ್ನಾಟಕದ ಸಿಕ್ಕಾಪಟ್ಟೆ ಕಲಾವಿದರು ಸರ್, ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಖುಷಿ ಆಗುತ್ತೆ ಸರ್ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಮಗ ಅಲ್ಲಿ ಕೆಲಸ ಮಾಡಿದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮಗೂ ಚಲೋ ಆಗೈತ್ರಿ. ಇಲ್ಲೇ ಕೆಲಸ ಮಾಡ್ತಿದ್ರು, ಈಗ ಅಯೋಧ್ಯೆ ಅಂತ ಊರೊಳಗೆ ಕೆಲಸ ಮಾಡಿ ಬಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.